ಕೇತಕಿ ಸಂಗಮೇಶ್ವರ ಅರ್ಪಿಸುವ ಪ್ರೊಡಕ್ಷನ್ ನಂಬರ್ 1 ಚಿತ್ರ ಡಾಕ್ಟರ್ ಸುಭಾಷ್ ಚಂದ್ರ ಅವರ ನಿರ್ಮಾಣದಲ್ಲಿ ಮಂಜು ಕವಿ ನಿರ್ದೇಶನದಲ್ಲಿ ಸಮಾಜಕ್ಕೆ ಸಂದೇಶ ನೀಡುವ ಚಿತ್ರ ತಯಾರಾಗುತ್ತಿದೆ. ಹೌದು, ಡಾಕ್ಟರ್ ಸುಭಾಷ್ ಚಂದ್ರರವರ ಬಹುದಿನದ ಕನಸು ಈಗ ನೆರವೇರುತ್ತಿದೆ. ಚಿತ್ರ ಸಮಾಜಕ್ಕೆ ಮಾದರಿಯಾಗಬೇಕು. ಕಲಾವಿದರ ಬೆನ್ನೆಲುಬಾಗಿ ನಿಲ್ಲುತ್ತೇನೆ. ಈ ಚಿತ್ರದಿಂದ ಸಮಾಜ ಸುಧಾರಣೆಯಾಗಬೇಕು. ಕಲಾವಿದರಿಗೆ ಈ ಚಿತ್ರ ನೆರವಾಗಬೇಕು ಎಂದು ಡಾಕ್ಟರ್ ಸುಭಾಷ್ ಚಂದ್ರರವರು ತಿಳಿಸಿದರು. ಇನ್ನು ಈ ಚಿತ್ರದಲ್ಲಿ ಚಂದ್ರಪ್ರಭಾ ಗೊಬ್ಬರಗಾಲ, ಡಾಕ್ಟರ್ ವಿ ನಟರಾಜ, ದೌಲತ್ ಸಂಗೀತ, ಟೆನ್ನಿಸ್ ಕೃಷ್ಣ ಇನ್ನು ಅನೇಕ ಹಿರಿಯ ಕಲಾವಿದರಿದ್ದು ವಿಶೇಷ ಪಾತ್ರದಲ್ಲಿ ಡಾಕ್ಟರ್ ಸುಭಾಷ್ ಚಂದ್ರರವರು ನಟಿಸಲಿದ್ದಾರೆ. ಚಿತ್ರಕ್ಕೆ ಛಾಯಾಗ್ರಹಣ ರಾಜ್ ಕಡೂರ್ ರವರು ಕಾರ್ಯನಿರ್ವಹಿಸಲಿದ್ದಾರೆ. ಅತಿ ಶೀಘ್ರದಲ್ಲೇ ಚಿತ್ರೀಕರಣ ಪ್ರಾರಂಭವಾಗುತ್ತದೆ ಎಂದು ನಿರ್ಮಾಪಕರಾದ ಡಾಕ್ಟರ್ ಸುಭಾಷ್ ಚಂದ್ರರವರು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಭಾಷ್ ಚಂದ್ರ ಸಂಭಾಜಿ ಅಂತ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಲೇಬರ್ ಸೆಲ್ಸ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ನಾನು ಒಂದು ಪಿಕ್ಚರ್, ನನ್ನ ಜೀವನದಲ್ಲಿ ಒಂದು ಪಿಕ್ಚರ್ ತೆಗಿಬೇಕಂತ ಆಸೆ ಇತ್ತು. ಅದಕ್ಕಾಗಿ ಈಗ ನಾನು ಒಂದು ಪಿಕ್ಚರ್ ತೆಗಿತಾ ಇದ್ದೀನಿ. ಈ ಪಿಕ್ಚರ್ನಲ್ಲಿ ನಾನು ಪ್ರೊಡ್ಯೂಸರ್ ಆಗಿ, ಮಂಜು ಕವಿಯವರು ಡೈರೆಕ್ಟರ್ ಆಗಿ ಒಂದು ಪಿಕ್ಚರ್ ತೆಗಿತಾ ಇದ್ದಿಲ್ಲ. ಆ ಪಿಕ್ಚರ್ನಲ್ಲಿ ಚಂದ್ರಪ್ರಭಾ ಮತ್ತು ಗೊಬ್ಬರ ಗಲಿ ಮತ್ತು ಮಂಜುಳಾ, ಗಿಲಿಗಿಲಿ ಇನ್ನಿತರ ಒಳ್ಳೆ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. ಈ ಪಿಕ್ಚರ್ನಿಂದ ಸಮಾಜಕ್ಕೆ ಒಂದು ಸುಧಾರಣೆ ಆಗುವ ಸಲುವಾಗಿ ತೆಗಿತಾ ಇದ್ದೇವೆ. ನಾವು ದುಡ್ಡಿನ ಸಲುವಾಗಿ ಮಾಡ್ತಾ ಇಲ್ಲ ಪಿಕ್ಚರು, ಸಮಾಜ ಸುಧಾರಣೆ ಮಾಡಬೇಕು ಒಂದು ವಿಚಾರದಿಂದ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ತಾವು ಮಾಧ್ಯಮದರು ಎಲ್ಲರೂ ಸಹಕಾರ ಮಾಡಬೇಕಂದ್ರೆ ತಮ್ಮಲ್ಲಿ ಕೋರಿ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜು ಕವಿ ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದರೆ, ನಮ್ಮ ಪ್ರೀತಿಯ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ಸುಭಾಷ್ ಚಂದ್ರ ಸಂಭಾಜಿ ಸರ್ರವರ ಒಂದು ನಿರ್ಮಾಣದಲ್ಲಿ, ಹಾಗೆ ನಮ್ಮ ದೌಲತ್ ಅವರ ಒಂದು ಪರ್ಸ್ನಲ್ PA ಅವರ ಒಂದು ಸಹಕಾರದಲ್ಲಿ ಒಂದು ಅದ್ಭುತವಾದಂಥ ಒಂದು ಚಿತ್ರವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಚಿತ್ರದ ಸಂದೇಶ ಬಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ಬದುಕಬೇಕು, ಅವನ ಕೊನೆ ಕ್ಷಣಗಳು ಯಾವ ರೀತಿ ಕಳಿಬೇಕು ಅನ್ನೋದು ತುಂಬ ಅದ್ಭುತವಾದಂಥ ಕತೆ. ನಾನು ಸರ್ಗೆ ಇದನ್ನು ಅವರು ತುಂಬ ಟೈಮ್ ತೊಗೊಂಡಿದ್ರು. ಒಂದು 6 ತಿಂಗಳು, ವರ್ಷದ ಕೆಳಗಡೆನೆ ನಾವು ಡಿಸ್ಕಷನ್ ಆಗಿತ್ತು. ಸೊ ಕತೆ ಅವ್ರಿಗೆ ಇಷ್ಟ ಆಗಂಥ ಕತೆ ಬೇಕಿತ್ತು. ಆ ಕತೆ ಹೇಳಿದ್ಮೇಲೆ ಅವರು ಕತೆನ ಪ್ರೊಡ್ಯೂಸ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿಗೆ ಎಲ್ಲ ಇದ್ದು ಸಮಾಜದಲ್ಲಿ ಹೇಗೆ ಬದುಕಬೇಕು, ಆ ವ್ಯಕ್ತಿಗೆ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಗೆ ಯಾವುದು ಅಮೂಲ್ಯವಾದದ್ದು ಅನ್ನೋದನ್ನು ನಾವು ಈ ಚಿತ್ರದಲ್ಲಿ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಈಗ ಒಬ್ಬ ಮನುಷ್ಯನಿಗೆ ಐಷಾರಾಮಿ ಜೀವನ ಇದ್ದು ಸಾಮಾನ್ಯ ಜನಗಳಲ್ಲಿ ಹೇಗೆ ಬದುಕಬೇಕು ಆ ವ್ಯಕ್ತಿ, ಆ ಸಾಮಾನ್ಯ ಜನರಿಗೋಸ್ಕರ ಆ ವ್ಯಕ್ತಿ ಯಾವ ರೀತಿ ಹೊಡೆದಾಡ್ತಾನೆ, ಆ ವ್ಯಕ್ತಿಗಳು ದುಡ್ಡಿನ ಆಸೆಗೆ, ಇನ್ನೊಂದು ಆಸೆಗೆ ಬಲಿಯಾಗಿ ಯಾವ ರೀತಿಯ ಜನಗಳದ ಒಂದು ಕಷ್ಟಗಳು ಬರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಒಂದು ವಿಭಿನ್ನವಾದಂಥ ಕತೆ ಇದು. ಇದರಲ್ಲಿ ರಾಜಕೀಯವಾಗಿ ಯಾವುದೇ ರೀತಿ ನಾವು ಮಾಡ್ತಾ ಇಲ್ಲ. ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋಂಥ ಕತೆ ಇಟ್ಕೊಂಡು ಸಿನಿಮಾನ ರೆಡಿ ಮಾಡಿದ್ದೀವಿ. ಇದರಲ್ಲಿ ಒಂದು MLA ಒಂದು ಪಾತ್ರ ಇದೆ. ಸೊ ಇದು ಆ ಗೆಟಪ್ ಅವ್ರಿಗೆ ಸೂಟ್ ಆಗೋದ್ರಿಂದ ಆ MLA ಕ್ಯಾರೆಕ್ಟರ್ನ ನಮ್ಮ ಸುಭಾಷ್ ಚಂದ್ರ ಸರ್ ಅವರೇ ಮಾಡ್ತಾ ಇದ್ದಾರೆ. ಸೊ ಇವರ ಒಂದು ಹೆಂಡತಿ ಕ್ಯಾರೆಕ್ಟರ್ ಆಗಿ ನಮ್ಮ ಸಂಗೀತ ಅವರು ಮಾಡ್ತಾ ಇದ್ದಾರೆ. ಹಾಗೆ ಇದರಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಗಿಚ್ಚಿ ಗಿಲಿಗಿಲಿಯ ಚಂದ್ರಪ್ರಭಾ ಅಣ್ಣವರು ಅಭಿನಯಿಸ್ತಾ ಇದ್ದಾರೆ. ಹಾಗೆ ನಮ್ಮ ಇನ್ನೊಬ್ಬ ಆತ್ಮೀಯ ಸ್ನೇಹಿತರು ಗೊಬ್ಬರಗಾಲ ಅವರು ಅಭಿನಯಿಸ್ತಾ ಇದ್ದಾರೆ. ಸುಮಾರು ಹಾಸ್ಯ ಕಲಾವಿದರು ಇದ್ದಾರೆ. ಆಮೇಲೆ ದೌಲತ್ತು ಇದರಲ್ಲಿ ಒಂದು MLA ಒಂದು ಪರ್ಸನಲ್ ಸೆಕ್ರೆಟರಿ ಆಗಿ ಒಂದು ಅಭಿನಯ ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಮೆಸೇಜ್ ಕೊಡೋಂಥ ಒಂದು ಚಿತ್ರ ಇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ ಇದು ಚಿತ್ರೀಕರಣ ಪ್ರಾರಂಭ ಆಗಿ ಬೇಗ ಮುಗಿಸಿ ಆದಷ್ಟು ಬೇಗ ನಾವು ಚಿತ್ರನ ತೆರೆ ಮೇಲೆ ತರಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ವಿ. ತಮ್ಮೆಲ್ಲ ಮಾಧ್ಯಮದ ಒಂದು ಸಪೋರ್ಟು ಸಹಕಾರ ನಮ್ಮ ಮೇಲೆ ಇರಲಿ ಅಂತೇಳಿ ನಾನು ಮನಸಾರೆ ಬೇಡ್ಕೊಳ್ತಾ ಇದ್ದೀನಿ. ನಮಸ್ಕಾರ, ನಾನು ನಿಮ್ಮೆಲ್ಲರ ಚಂದ್ರಪ್ರಭಾ ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂದರೆ, ನಮ್ಮ ಮೈಸೂರಿನ ಆತ್ಮೀಯ ಸ್ನೇಹಿತರಾದಂತಹ ಬಡವ್ರ ಮಕ್ಕಳು ಬೆಳಿಬೇಕಂಡ್ರಿ ಅಂತ ಒಂದು ಅದ್ಭುತವಾದಂತಹ ಒಂದು ಸಿನಿಮಾವನ್ನ ನಿರ್ದೇಶನ ಮಾಡಿರುವಂತಹ ನಮ್ಮ ಮಂಜು ಕವಿ ಸರು ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಬಹಳ ಸಂತೋಷದಿಂದ ಮುಂದಾಗಿದ್ದಾರೆ. ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ. ಕೋಟಿ ಎಲ್ಲ ಇದ್ರೂ ನಾವೇ ತಿನ್ನೋದ್ಕಿಂತ ಕಷ್ಟ ಕಾಲದಲ್ಲಿ ಯಾರು ಇರ್ತಾರೆ ಅವ್ರಿಗೆಲ್ಲ ಸಹಾಯ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನ ನೀಡಬೇಕು ಅಂತ ಒಂದು ಒಳ್ಳೆ ಕಥೆಯನ್ನ ಮಾಡ್ಕೊಂಡಿದ್ದಾರೆ. ಈ ಚಿತ್ರದ ಒಂದು ನಿರ್ಮಾಣವನ್ನ ನಮ್ಮ ಸುಭಾಷ್ ಚಂದ್ರ ಸರ್ ವಹಿಸ್ಕೊಂಡಿದ್ದಾರೆ. ಮತ್ತೆ ಇದರಲ್ಲಿ ನಾನು ಮಾಡ್ತಾ ಇದ್ದೇನೆ, ವಿನೋದ್ ಗೊಬ್ಬರಗಾಲ್ ಅವರು ಮಾಡ್ತಾ ಇದ್ದಾರೆ, ಇನ್ನು ಹೆಚ್ಚಿನ ಹಿರಿಯ ಮತ್ತು ಕಿರಿಯ ಕಲಾವಿದರು ಅಭಿನಯ ಮಾಡ್ತಾ ಇದ್ದಾರೆ. ನನ್ನ ಪಾತ್ರ ಏನಪ್ಪಾ ಅಂದ್ರೆ, ಈಗ ನಮ್ಮ MLA ಕ್ಯಾರೆಕ್ಟರ್ ಏನಿದ್ದಾರೆ ಸುಭಾಷ್ ಚಂದ್ರ ಸರ್, ಅವರ ಒಂದು ಎಲ್ಲಾ ಲೆಕ್ಕಾಚಾರನು ನಾನೇ ನೋಡ್ತಾ ಇರ್ತೀನಿ. ನನ್ನ ಕೆಲವೊಂದು ಟೈಮ್ ಓ ಲೆಕ್ಕಾಚಾರ ಅಂತ ಕರೀತಾರೆ.
ತುಂಬಾ ಚೆನ್ನಾಗಿದೆ. ಆದಷ್ಟು ಬೇಗ ಚಿತ್ರೀಕರಣ ಪ್ರಾರಂಭ ಆಗ್ತದೆ ಅಂತ ನಮ್ಮ ನಿರ್ದೇಶಕರು ಹೇಳಿದ್ದಾರೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಾನು ವಿನೋದ್ ಗೊಬ್ಬರಗಾಲ. ನೀವು ನೋಡಿರ್ತೀರ ಗಿಚ್ಚಿ ಗಿಲಿ ಈಗ ಮಜಾ ಟಾಕೀಸಲ್ಲೆಲ್ಲ ಬರ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಸ್ನೇಹಿತರು, ನಮ್ಗೆ ಒಂದು ಆಪ್ತರು ಅಂದರೆ ನಮ್ಮ ಮಂಜು ಕವಿ ಸರ್ ನಿರ್ದೇಶನ ಮಾಡ್ತಾ ಇದ್ದಾರೆ. ಸೊ ಇದು ಹೊಸ ಮೂವಿ, ಯಾಕೆಂದರೆ ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಅನ್ನೋದೊಂದು ಮೂವಿನೂ ಮಾಡ್ದು. ಸೊ ಅದಾದಮೇಲೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇದನ್ನು ನಿರ್ಮಾಪಕರಾಗಿ ನಮ್ಮ ಸುಭಾಷ್ ಚಂದ್ರ ಸರ್ ನಿರ್ಮಾಪಕರಾಗಿ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ತುಂಬ ಅದ್ಭುತವಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಅವ್ರದ್ದು ಕಾಳಜಿ ನೋಡಿದ್ರೆ ಅವರು ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು ಅನ್ನೋದೊಂದು ಮೂವಿ ಮಾಡ್ಬೇಕು ಅಷ್ಟೇ. ನಾನು ದುಡ್ಡುಗಾಗಿ ಮಾಡ್ತಾ ಇಲ್ಲ, ಸಮಾಜಕ್ಕೆ ಒಂದು ಮೂವಿ ಮಾಡಿದೆ, ಒಂದು ಒಳ್ಳೆ ಇದನ್ನ ವಿಷಯ ಹೇಳ್ದೆ ಅನ್ನೋದು ಅವರ ಮನಸ್ಸಲ್ಲಿ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ. ಸೊ ಅವರು ಇದರಲ್ಲಿ MLA ಕ್ಯಾರೆಕ್ಟ್ರು, ನಾನು ಊರಲ್ಲಿರೋ ಒಬ್ಬ ಚಾಪ್ಪರ್ ಅಂದರೆ ಏನು ಅಂದರೆ ಮೋಸಗಳನ್ನು ಮಾಡಿಕೊಂಡು ಬದುಕುವಂಥ ಕ್ಯಾರೆಕ್ಟ್ರು. ಸೊ ನಾನು ಯಾರಿಗೂ ಮೋಸ ಮಾಡಿಲ್ಲ, ಬಟ್ ಈ ಮಂಜು ಕವಿ ಸರ್ ಯಾಕೋ ನೀವು ಹಂಗೆ ಕಾಣ್ತಿರೋ ಒಂಚೂರು ಮೋಸ ಮಾಡಿ ಸಿನಿಮಾದಲ್ಲಿ ಅಂತ ಕರ್ಕೊಬಂದವ್ರೆ. ಅದರಲ್ಲಿ ಏನು ಅಂದರೆ ಉಡಾಫೆ ಜಾಸ್ತಿ, ಒಬ್ರಿಗೊಬ್ರಿಗೆ ಮೋಸ ಮಾಡ್ಕೊಂಡು ಜೀವನ ಹೆಂಗೆ ಸಾಗಿಸ್ತೀನಿ ಅನ್ನೋದ್ರ ಬಗ್ಗೆ ಈ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ. ಸೊ ನೋಡಿ ಅರ್ಸಿ ಎಲ್ಲ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ. ನಮಸ್ತೆ. ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಿದ್ರೆ ಬಹಳ ಖುಷಿ ಆಗ್ತದೆ. ಚಪ್ಪರ್ ಅನ್ನೋ ದೊಡ್ಡ ಲೋಫರ್ ಅಂತ. ಯಾಕಂದ್ರೆ ನಮ್ಮ MLA ಇಡೀ ಊರ್ನಲ್ಲಿ ಇವನು ಮಾಡಿದಂತ ಒಂದು ಸಹಾಯನ ಯಾರಿಗೂ ಮಾಡಿರಕ್ಕಿಲ್ಲ. ಬಟ್ ಆದ್ರೂ ಈ ಕೆಳಗಂಟ ಒಳ್ಳೇದು ಅನ್ನೋದು ಈಸ್ಕೊಂಡ ಮೇಲೆ ಯಾವ MLA ನಮ್ಗೇನು ಅನ್ನುವಂತ ಒಂದು ಪಾತ್ರ ತುಂಬಾ ಚೆನ್ನಾಗೈತೆ. ನಾನೇ ಹೇಳ್ತಿದ್ನಲ್ಲಿ ನೀನ್ ಯಾಕೆ ಬಂದ್ ಹೇಳ್ದೆ? ಅಲ್ಲ, ಇನ್ನೊಂದ್ಸಲ ಕಾಣಿಸ್ಕೊಳ್ಳ ನೋಡಿದ್ರ ಹಿಂಗೆ ಇವ್ರದ್ದು, ನಮ್ದು ಹಂಗಲ್ಲ. ನಾವು ಕಾಣಿಸ್ಕೊಳ್ಳೋದಿಲ್ಲ, ಮೋಸ ಮಾಡಿದ್ಮೇಲೆ ಆ ಜಾಗದಲ್ಲೇ ಇರೋದಿಲ್ಲ, ನಾವು ಹಂಗೆ ಕಾಣ್ದಂಗೆ ಹೊಟ್ಟೈತಿವಿ. ಸೊ ಒಂದು ಪಾತ್ರವನ್ನ ಕೊಟ್ಟಿದ್ದಾರೆ. ಚಂದ್ರಣ್ಣನೇ ಆಗ್ಲಿ ನಂದೇ ಆಗ್ಲಿ ಒಳ್ಳೆ ಕಾಂಬಿನೇಷನ್ ಅಂತವ್ರು ನಮ್ಮ ಮಂಜು ಕವಿ ಸರ್ ಅವರು ಒಂದೊಳ್ಳೆ ಸಿನಿಮಾ ಮಾಡಕ್ಕೆ ಮುಂದಾಗಿದ್ದಾರೆ. ಸೊ ಒಳ್ಳೇದಾಗ್ಲಿ. ಆಮೇಲೆ ಸಾಂಗ್ಗಳು ಇದೆ. ಸಾಂಗ್ ಅಂದ್ರೆ ಇವತ್ತು ಏನಾಗ್ಬೇಕು ಅಂದ್ರೆ ಇಡೀ ಫ್ಯಾಮಿಲಿ ಸಮೇತ ಕೂತಿ ಕೇಳುವಂತಹ ಒಂದು ಸಂದೇಶನೂ ಇರ್ಬೇಕು ಸಾಂಗ್ ಅಲ್ಲಿ. ಆ ತರ ಒಂದು ಪ್ಲಾನ್ ಮಾಡಿದ್ದಾರೆ ಮಂಜು ಕವಿ ಸರ್. ಅವ್ರಿಗೆ ಈ ತರ ಫ್ಯಾಮಿಲಿ ಕೂತ್ ನೋಡೋ ಅಂತ ಸಿನಿಮಾನು ಮಾಡ್ತಾರೆ, ಬಟ್ ಹುಡುಗರು ನೋಡುವಂತ ಸಿನಿಮಾನು ಮಾಡ್ತಾರೆ, ಲವರ್ಸ್ ಗಳು ನೋಡುವಂತ ಸಿನಿಮಾ ಮಾಡಿದ್ದಾರೆ. ಎಲ್ಲ ಅದ್ಭುತ ಒಂದು ಖುಷಿ ಇರುವಂತಹ ನಮ್ಮ ಮಂಜು ಕವಿ ಸರ್ಗೆ ಒಳ್ಳೇದಾಗ್ಲಿ. ಇನ್ನು ಹೆಚ್ಚಿನ ಸಿನಿಮಾಗಳನ್ನ ಮಾಡುವಂತ ಅವಕಾಶ ಅವ್ರಿಗಿರ್ಲಿ. ಅವ್ರ ಸಿನಿಮಾದಲ್ಲಿ ನಮಗೂ ಅವಕಾಶ ಸಿಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ಇನ್ನು ಹಲವಾರು ಕಲಾವಿದರುಗಳು ಮಾಡ್ತಾ ಇದಾರೆ. ನಮ್ಮ ಸುಭಾಷ್ ಸರ್ ಅಂತವರು ಹಿಂಗ್ ಒಂದೊಳ್ಳೆ ಮೆಸೇಜ್ ಕೊಡೋ ಸಿನಿಮಾಗಳು ಮಾಡಿದಾಗ ನಮ್ಮಂತ ಕಲಾವಿದರಿಗೂ ಒಂಥರ ಖುಷಿ ಆಗುತ್ತೆ. ಸೊ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ ಈ ಸಿನಿಮಾದಲ್ಲಿ ಚಂದ್ರಪ್ರಭನ್ ಬಾಯಿಲಿ ಡಬಲ್ ಮೀನಿಂಗ್ ಬರಲ್ಲ. ಖುಷಿ ವಿಚಾರ ಅಲ್ವಾ? ಇಲ್ಲ, ಬಂದೇ ಬರ್ತದೆ. ಅಲ್ಲ, PN ಮೇಲೆ ಇದ್ದೇ ಇರ್ತದಲ್ಲ. PN ಮೇಲೆ ಇದ್ದೇ ಇರ್ತದಂತೆ ಏನೋ. ಸೊ ಬನ್ನಿ ಸಿನಿಮಾ ಥಿಯೇಟ್ರಲ್ಲೇ ಸಿನಿಮಾ ನೋಡಿ ನಮ್ಮ ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ. ಥ್ಯಾಂಕ್ ಯು ಸೊ ಮಚ್.